ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಉತ್ತಮ್ ಪ್ರಾಪರ್ಟೀಸ್. ಇವತ್ತು ನಾನೊಂದು ಜಮೀನ್ ಹತ್ರ ಬಂದಿದ್ದೀನಿ. ನೀವೀಗ ನೋಡ್ತಿರೋ ಜಮೀನು ಬಂದು 17 ಎಕರೆ 18 ಗುಂಟೆ ಇರುವಂತಹ ಒಂದು ಖಾಲಿ ಜಮೀನು. ಈ ಜಮೀನಿಗೆ ದಾರಿದು ಏನೂ ಸಮಸ್ಯೆ ಇಲ್ಲ. ನೀವು ರೋಡಿಂದ ಕೆಳಗಡೆ ಇಳಿತಾ ಇದ್ದಾಗೆ ಈ ಜಮೀನು ಸಿಗುತ್ತೆ. ಆ್ಯಕ್ಚುಲಾಗಿ ಈ ಜಮೀನು ಇರೋದು ರೋಡಿಂದ ಒಂದು ಜಮೀನು ಆದಮೇಲೆ, ಬಟ್ ಈ ಜಮೀನಿನ ಮಾಲೀಕರು ರೋಡಿಂದ ಆ ಜಮೀನಿಗೆ ಹೋಗಲಿಕ್ಕೆ 6 ಗುಂಟೆ ಸಪ್ರೇಟಾಗಿ ಪರ್ಚೇಸ್ ಮಾಡಿದ್ದಾರೆ. ನಿಮಗೆ ದಾರಿದೇನು ಸಮಸ್ಯೆ ಇಲ್ಲ. ನೀವು ರೋಡಿಂದ ಕೆಳಗಡೆ ಇಳಿತಿದ್ದಾಗೆ ನೀವು ಈ ಜಮೀನಲ್ಲಿ ಆರಾಮಾಗಿ ಹೋಗ್ಬೋದು. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಎಡಗಡೆ ಮತ್ತು ಬಲಗಡೆಗೆ ಕಲ್ಲಿನ ಕಂಬಗಳು ಹಾಕ್ಕೊಂಡಿದ್ದಾರೆ. ಅದ್ರ ಮಧ್ಯೆ ದಾರಿ ಇದೆಯಲ್ವಾ, ಇದು ಸಪ್ರೇಟಾಗಿ 6 ಗುಂಟೆ ಬೈ ಮಾಡಿರ್ತಕ್ಕಂಥ ಜಾಗ. ನೀವಿಲ್ಲಿ ನೋಡ್ತಾ ಇರೋದು ಟೋಟಲ್ ಆಗಿ 17 ಎಕರೆ 18 ಗುಂಟೆ ಇರುವಂತಹ ಒಂದು ಖಾಲಿ ಜಮೀನು. ಇದರಲ್ಲಿ ಅಡಿಷನಲ್ ಆಗಿ ನಿಮಗೆ 5 ಗುಂಟೆ ಖರಾಬು ಇದೆ. ಖರಾಬ್ ಬಿಟ್ಟು ನಿಮಗೆ 17 ಎಕರೆ 18 ಗುಂಟೆ ಜಾಗ ಸಿಗುತ್ತೆ. ಹಾಗೆ 6 ಗುಂಟೆ ಸಪ್ರೇಟಾಗಿ ಬೈ ಮಾಡಿದ್ದಾರೆ. ನಿಮಗೆ ಟೋಟಲ್ ಆಗಿ ನೋಡೋದಾದರೆ ಒಂದು 11 ಗುಂಟೆ ಕಡಿಮೆ 18 ಎಕರೆಗೆ ಬರುತ್ತೆ ಸ್ನೇಹಿತರೆ. ಈ ಜಮೀನು ಚಳ್ಳಕೆರೆಯಿಂದ ಕೇವಲ 20 ಕಿಲೋಮೀಟರ್ ಆಗುತ್ತೆ. ಹಾಗೆ ಚಿತ್ರದುರ್ಗದಿಂದ 60 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಈ ಜಮೀನಿಗೆ ಟೋಟಲ್ ಆಗಿ 220 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಈ ಜಮೀನು ಏನಾದರೂ ನೀವು ನೋಡಬೇಕು ಅಂದರೆ ಚಳ್ಳಕೆರೆಯಿಂದ ಕಲ್ಯಾಣದುರ್ಗ ಹೋಗೋ ಒಂದು ಮಾರ್ಗದಲ್ಲಿ ಬರುತ್ತೆ. ನೀವು ಆರಾಮಾಗಿ ಈ ಜಮೀನಿಗೆ ಬಂದು ಸೇರ್ಕೋಬೋದು. ಈ ಜಮೀನು ಬಂದು ವಿಲೇಜಿಂದನೂ ತುಂಬ ಹತ್ರನೇ ಆಗುತ್ತೆ. ವಿಲೇಜ್ ಅಟ್ಯಾಚ್ ಆಗಿರ್ತಕ್ಕಂಥ ಜಮೀನು. ಕೇವಲ ಒಂದು 500 ಮೀಟರ್ ದೂರದಲ್ಲೇ ನಿಮಗೆ ಈ ಜಮೀನು ಸಿಗುತ್ತೆ ವಿಲೇಜಿಂದ. ಹಾಗೆ ರೋಡ್ ಅಟ್ಯಾಚ್ ಇದೆ. ರೋಡ್ ಕನ್ವೀನಿಯಂಟು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವು ಬೆಂಗಳೂರಿಂದ ಆಗಿರ್ಬೋದು, ಚಿತ್ರದುರ್ಗದಿಂದ ಆಗಿರ್ಬೋದು, ಚಳ್ಳಕೆರೆಯಿಂದ ಆಗಿರ್ಬೋದು, ನೀವು ಆರಾಮಾಗಿ ರೋಡ್ ಮುಖಾಂತರನೇ ಬೆಂಗಳೂರಿಂದ ಈ ಜಮೀನ್ವರೆಗೂ ರೋಡ್ ಕನೆಕ್ಟಿವಿಟಿ ಇದೆ. ರೋಡ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಜಮೀನು ಬಂದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ತಳಕು ಹೋಬಳಿಗೆ ಬರುವಂತಹ ಒಂದು ಖಾಲಿ ಜಮೀನು. ಬನ್ನಿ ಈ ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನಾನು ಆವಾಗಲೇ ಹೇಳಿದಾಗೆ ಇದು ಟೋಟಲ್ ಆಗಿ 17 ಎಕರೆ 18 ಗುಂಟೆ ಇದೆ. ಜಮೀನು ಫ್ಲ್ಯಾಟ್ ಆಗಿದೆ. ಜಾಸ್ತಿ ತಗ್ಗು ದಿಬ್ಬ ಆ ಥರ ಏನೂ ಇಲ್ಲ, ತುಂಬ ಫ್ಲ್ಯಾಟ್ ಆಗೇ ಇದೆ. ಇದು ಪ್ಯೂರ್ ರೆಡ್ ಸಾಯಿಲ್ ಇರುವಂತಹ ಒಂದು ಖಾಲಿ ಜಮೀನು. ಜಮೀನಿನ ಬೌಂಡ್ರಿ ತುಂಬ ದೊಡ್ಡದಾಗಿರೋದ್ರಿಂದ ಕಂಪ್ಲೀಟಾಗಿ ಬೌಂಡ್ರಿನ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಇವರು ಬೌಂಡ್ರಿ ಸುತ್ತ ಇದು ಸ್ಕ್ವೇರ್ ಶೇಪಲ್ಲೇ ಬರುತ್ತೆ. ಜಮೀನಿನ ಅಗಲ ಮತ್ತು ಉದ್ದ ಎರಡೂ ಜಾಸ್ತಿ ಬರುತ್ತೆ. ಬೌಂಡ್ರಿ ಸುತ್ತ ಇವರು ಫೆನ್ಸಿಂಗ್ ಮಾಡಿಸ್ಬೇಕಂತ ಎಲ್ಲ ಕಂಬಗಳನ್ನೆಲ್ಲ ಓಡಿಸಿದ್ದಾರೆ. ಬಟ್ ತಂತಿ ಮಶ್ ಅಂತ ಹೇಳ್ತೀವಲ್ಲ, ಅದು ಅವ್ರು ಮಾಡಿಸಿಲ್ಲ. ಬರೀ ಕಲ್ಲಿನ ಕಂಬಗಳನ್ನ ಬೌಂಡ್ರಿ ಸುತ್ತೂರ ಇವರು ಹಾಕ್ಸಿದ್ದಾರೆ. ನಿಮಗೆ ಬೌಂಡ್ರಿ ಕ್ಲಿಯರಾಗಿ ಕಾಣುತ್ತೆ. ಈ ಜಮೀನು ಹತ್ರ ಬಂದರೆ ಬೌಂಡ್ರಿ ಸುತ್ತರ ಇವರು ಕಲ್ಲಿನ ಕಂಬಗಳು ಹಾಕಿರೋದು ನೀಟಾಗಿ ಕಾಣುತ್ತೆ. ಈ ಜಮೀನು ಸ್ವಲ್ಪ ಇದು ಆಲ್ಮೋಸ್ಟ್ 20 ಎಕರ್ ಇರೋದ್ರಿಂದ ಬೌಂಡ್ರಿ ಅಷ್ಟಕ್ಕೊಂದು ಕ್ಲಿಯರಾಗಿ ಕಾಣಲ್ಲ. ಜಮೀನು ಚೆನ್ನಾಗಿದೆ ಸ್ನೇಹಿತರೆ. ಇದು ಫ್ಲ್ಯಾಟ್ ಆಗಿದೆ, ಜಾಸ್ತಿ ತಗ್ಗು ದಿಬ್ಬ ಇಲ್ಲ. ನೀವು ಇದರಲ್ಲಿ ಯಾವ ಥರ ಬೆಳೆ ಬೇಕಾದರೂ ಬೆಳಿಬೋದು. ಪ್ಯೂರ್ ರೆಡ್ ಸಾಯಿಲ್ ಇದೆ. ಸದ್ಯಕ್ಕೆ ಇದು ಖಾಲಿ ಇರೋದ್ರಿಂದ ಯಾವುದೇ ಬೆಳೆ ಬೆಳೆದಿಲ್ಲ. ಇದು ಆಲ್ರೆಡಿ ಒಂದು ರೀಸೆಂಟಾಗಿ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಈ ಜಮೀನಿನ ಬದಿನಲ್ಲಿ ಸುಮಾರು ಗಿಡಗಳೆಲ್ಲ ಕಾಣಿಸ್ತಿದಾವಲ್ವ, ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಜಮೀನು ತುಂಬ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆ. ಇದು ಪ್ಯೂರ್ ರೆಡ್ ಸಾಯಿಲು. ಇದರಲ್ಲಿ ನೀವು ಯಾವ ಥರ ಬೆಳೆ ಬೇಕಾದರೂ ಬೆಳಿಬೋದು. ಒಳ್ಳೆ ಭೂಮಿ ಇದು. ನೀವೇನಾದರೂ ಒಂದೊಳ್ಳೆ ಫಾರ್ಮ್ ಹೌಸ್ ಮಾಡಬೇಕು ಅಥವಾ ಒಂದು ಒಳ್ಳೆ ಕೃಷಿ ಭೂಮಿ ತಗೊಂಡು ಒಂದೊಳ್ಳೆ ತೋಟ ಕಟ್ಟಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಜಾಗ. ಇದರಲ್ಲಿ ನೀವು ಗೋಟ್ ಫಾರ್ಮಿಂಗ್ ಆಗಿರ್ಬೋದು, ಕ್ಯಾಟಲ್ ಫಾರ್ಮಿಂಗ್ ಆಗಿರ್ಬೋದು, ರೇಷ್ಮೆ ಸಾಕಾಣಿಕೆ, ಇಲ್ಲ ದೊಡ್ಡದಾಗಿ ನಾವೇನೋ ಒಂದು ಫಾರ್ಮ್ ಹೌಸ್ ಮಾಡಬೇಕು, ಮಾವಿನ ತೋಟ ಮಾಡೋದಾಗಿರ್ಬೋದು, ದಾಳಿಂಬೆ, ಈ ಥರ ನೀವು ಯಾವ ಥರ ಬೆಳೆ ಬೇಕಾದರೂ ಇದರಲ್ಲಿ ಬೆಳಿಲಿಕ್ಕೆ ನೀವು ಪ್ಲ್ಯಾನ್ ಮಾಡ್ಬೋದು ಸ್ನೇಹಿತರೆ. ಇದು ಖಾಲಿ ಜಮೀನು. ಖಾಲಿ ಜಮೀನಾಗಿರೋದ್ರಿಂದ ನೀವು ಬೋರಿನ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಅಂದರೆ ಬೋರು ಮತ್ತು TC ವ್ಯವಸ್ಥೆನ ನೀವು ಮಾಡ್ಕೋಬೇಕಾಗತ್ತೆ. ಬೋರ್ ಹಾಕ್ಸಿದ್ರೆ ನೀರು ಬೀಳುತ್ತೆ ಸ್ನೇಹಿತರೆ. ಅಕ್ಕಪಕ್ಕ ಎಲ್ಲ ಬೋರ್ ಹಾಕ್ಸಿದರೆ ಸುಮಾರು ತೋಟಗಳು ಇದ್ದಾವೆ.
ಬೋರ್ ಹಾಕ್ಸ್ಕೊಂಡ್ರೆ ಟಿ ಸಿ ವ್ಯವಸ್ಥೆನ ಮಾಡ್ಕೋಬೇಕಾಗತ್ತೆ. ಎಲ್ಟಿಲೆ ನಿಮಗೆ ಕಾಣಿಸ್ತಾ ಇದೆ ನೋಡ್ರಿ, ಈ ಜಮೀನಿನ ಕಾರ್ನರಲ್ಲೇ ಪಾಸ್ ಆಗಿದೆ. 1 ಅಥವಾ 2 ಕಂಬಗಳನ್ನ ಈ ಜಮೀನೊಳಗೆ ತಗೊಂಡು ಒಂದು ಟಿ ಸಿನ ಮಾಡಿಸ್ಕೋಬೇಕಾಗುತ್ತೆ. ಇದು ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಆಗಿರುವಂಥ ಒಂದು ಡಾಕ್ಯುಮೆಂಟ್ಸ್ ಸ್ನೇಹಿತರೆ. ರೀಸೆಂಟಾಗಿ ಒಬ್ಬರು ಬೈ ಮಾಡಿದ್ದಾರೆ, ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಈ ಜಮೀನಿನ ಬಲಭಾಗದಲ್ಲಿ ಸ್ನೇಹಿತರೆ ಸ್ವಲ್ಪ ಎಂಡಲ್ಲಿ ಒಂದು 4-5 ಹತ್ರ ಸ್ವಲ್ಪ ಕಲ್ಲು ಬರುತ್ತೆ, ಅಂದರೆ ಬಂಡೆ ಇದೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಜಮೀನು ಚೆನ್ನಾಗಿದೆ. ಇದು ತೋಟ ಮಾಡಲಿಕ್ಕೆ, ನೀರಾವರಿ ಮಾಡಲಿಕ್ಕೆ ಒಂದು ಒಳ್ಳೆ ಜಮೀನು, ಅಥವಾ ಯಾರಾದರೂ ಲಾಂಗ್ ಟರ್ಮು ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿ ನೋಡ್ತಿರೋರ್ಗು ಇದು ಒಂದು ಒಳ್ಳೆ ಜಮೀನು. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಜಮೀನು ತುಂಬ ಚೆನ್ನಾಗಿದೆ. ಇದು ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ, ದಾರಿದು ಏನು ಸಮಸ್ಯೆ ಇಲ್ಲ. ಈ ಜಮೀನಿನ ಪ್ರೈಸ್ ಬಂದು 1 ಎಕರೆಗೆ 16 ಲಕ್ಷ ಫೈನಲ್ ಹೇಳ್ತಿದ್ದಾರೆ ಸ್ನೇಹಿತರೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.